ಬೆಳಿಗ್ಗೆ ಗಾಡಿಗೆ ಪೆಟ್ರೋಲ್ ಹಾಕ್ಸಿ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯಕ್ಕೆ ಪಾದಯಾತ್ರೆ ಮಾಡ್ತಿರೋ ಭಕ್ತಾದಿಗಳನ್ನ ನೋಡ್ತಾ ಸಾಗರ್ ಕ್ಯಾಂಪಿಗೆ ಬಂದೆ. ದಾರಿಲಿ ಇದನ್ನ ನೋಡಿ ಯಾವ್ದೋ ಫ್ಯಾಕ್ಟರಿ ಓಪನ್ ಆಗಿದೆ ಅಂತ ನಾನ್ ಅನ್ಕೊಂಡ್ರೆ ಅದು ವಾಟರ್ ಪೈಪ್ ಲೈನ್ ಮಾಡಕ್ಕೆ ಅಂತ ಗೊತ್ತಾಯ್ತು. ಜವಳಗೇರದಲ್ಲಿ ಒಬ್ರು ಡ್ರಾಪ್ ಕೇಳಿದ್ರು. ಅವ್ರನ್ನ ಕರ್ಕೊಂಡು ಸಿಂಧನೂರಲ್ಲಿ ಬಿಟ್ಟು ಗೊರಬಾಳಿಂದ ಅಂಚಿನಳ್ ಕ್ಯಾಂಪಿಗೆ ಬಂದು ಸೋಡಾ ಕುಡಿದು ಭತ್ತದ ನಾಡು ಕಾರ್ಟಿಗೆ ಬಂದೆ. ಬೇಕರಿಲಿ ಬಿಸ್ಕೆಟ್ಸ್ ಜ್ಯೂಸ್ ತಗೊಂಡು ಎಲ್ಲಿಗೆ ಹೋಗ್ತಿದ್ದೀನಿ ಅಂದ್ರೆ, ನಾನು 1ನೇ ಕ್ಲಾಸಿಂದ 8ನೇ ಕ್ಲಾಸ್ ತನಕ ಓದಿದ ಸರ್ಕಾರಿ ಶಾಲೆಯ ನನ್ನ ಆತ್ಮೀಯ ಗುರುಗಳಾದಂತ ಗಂಗಪ್ಪ ಸರ್ನ ಮೀಟ್ ಮಾಡಕ್ ಹೋಗ್ತಿದ್ದೀನಿ. ಮೇನ್ ರೋಡ್ ಇಂದ ಬಂದು ಅವರೇ ಮನೆ ಕರ್ಕೊಂಡು ಹೋದ್ರು. ಇವಳ ಹೆಸರು ಗಾನ್ವಿ ಅಂತ. ನಿನ್ನೆ ಕಾಲ್ ಮಾಡಿ ಅಣ್ಣ ನಾನು ನೋಡಕ್ ಬಾ ಅಂತ ಹೇಳಿದ್ಲು. ಅದಕ್ಕೆ ಹೋಗಿದ್ದೆ. ಎಲ್ರ ಜೊತೆ ಮಾತಾಡಿ ವಿಡಿಯೋ ಮಾಡೋವಾಗ ಧ್ರುವಾಂಗ್ ಕೇಳಿದ್ದು, ಇವಾಗ ರಜೆ ಅಲ್ವಾ, ಮನೇಲಿ ಇಬ್ರು ಏನ್ ಮಾಡ್ತೀರಾ ಅಂತ ನಾನ್ ಕೇಳಿದಾಗ, ತೋಟ ಮಾಡಿ ಗಿಡ ಬೆಳೆಸ್ತಿದೀವಿ ಅಂತ ತೋರ್ಸಕ್ ಕರ್ಕೊಂಡು ಹೋದ್ಲು. ಅಲ್ಲೇ ಸರ್ ಜೊತೆ ಊಟ ಮಾಡ್ಕೊಂಡು ಅವ್ರಿಗೆಲ್ಲ ಬಾ ಹೇಳಿ ನಾನ್ ಬಂದಿದ್ದು ರೋಡ್ ಕುಂದಾಗೆ. ನಮ್ಮ ಅಜ್ಜಿ ತಾತನ ಜೊತೆ ಮಾತಾಡ್ಕೊಂಡು ವಾಪಸ್ ಊರಿಗೆ ಹೋಗ್ಬೇಕಂತ ಶ್ರೀಪುರಂ ಜಂಕ್ಷನ್ ಇಂದ ಸಿಂಧನೂರು ಟ್ರಾಫಿಕ್ ಅಲ್ಲಿ ಬಂದು ನಿಂತ್ಕೊಂಡಾಗ ನಮ್ಮ ಮಾವ ಕಾಲ್ ಮಾಡಿದ್ರು. ಹೊಸಳ್ಳಿ ಕ್ಯಾಂಪ್ ಅಲ್ಲಿ ನನ್ನ ಫ್ರೆಂಡ್